ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ 24ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ನಿರಂತರವಾಗಿ ಯುದ್ಧ ಕಂಟಿನ್ಯೂ ಆಗ್ತಾ ಮತ್ತಷ್ಟು ಬಿಗಡಾಯಿಸ್ತಾ ಇರುವಂಥದ್ದು. ರಣಭೀಕರ ಪರಿಸ್ಥಿತಿ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ಕಮ್ಮಿ ಆಗುತ್ತೆ, ನಾಳೆ ಕಮ್ಮಿ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿ ಆಗ್ತಾ ಇದೆ. ಬಿಕಾಸ್ ಇರಾನ್ ಕೂಡ ಪ್ರತೀಕಾರವನ್ನು ತೀರಿಸ್ಕೊಳ್ತಾನೆ ಇದ್ದಾರೆ. ತೈಲ ಅನಿಲ ಬಳಿಕ ಈಗ ನೀರು ಮತ್ತು ವಿದ್ಯುತ್ ಮೂಲಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬೇರೆ ಬೇರೆ ಹಂತಕ್ಕೆ ಹೋಗ್ತಾ ಇರುವಂಥದ್ದು ಈ ಯುದ್ಧ. ಯಾಕೆಂದರೆ ಇಷ್ಟು ದಿನ ಸುಮ್ಮನೆ ದಾಳಿಗಳಾಗ್ತಾ ಇತ್ತು, ಪ್ರಮುಖವಾದಂಥ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇತ್ತು, ಕ್ಷಿಪಣಿಗಳನ್ನು ಎಲ್ಲಿ ಅಡಗಿಸಿದ್ರು ಅದನ್ನು ಟಾರ್ಗೆಟ್ ಮಾಡಲಾಗ್ತಾ ಇತ್ತು. ಆದರೆ ಈಗ ತೈಲ ಘಟಕಗಳು, ಅನಿಲ ಘಟಕಗಳು ಆದ ಬಳಿಕ ನೀರು ಮತ್ತು ವಿದ್ಯುತ್ ಮೂಲಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಡೋಂಟ್ ಕೇರ್ ಅಂತ ಇದೆ. ಏನೇ ಎಚ್ಚರಿಕೆ ಕೊಟ್ಟರು, ಇಸ್ರೇಲ್ ಅಮೆರಿಕ ಏನೇ ಎಚ್ಚರಿಕೆ ಕೊಟ್ಟರು ಕೂಡ ಇರಾನ್ ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಸುಮ್ಮನಿರಲ್ಲ ಅಂತ ಅವರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಹರ್ಮುಜ್ ಮುಕ್ತಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟಿರುವಂಥದ್ದು ಟ್ರಂಪ್. 48 ಅವರ್ಸ್ ಟೈಮ್ ಅನ್ನ ಕೊಟ್ಟಿದ್ರು. ಈಗ ಆಲ್ರೆಡಿ 24 ಅವರ್ಸ್ ಮುಗ್ದೋಗಿದೆ. ವೈರಿ ರಾಷ್ಟ್ರಗಳಿಗೆ ಹರ್ಮುಜ್ ಬಂದ್ ಅಂತ ಪುನರುಚ್ಚಾರದ ಹೇಳಿಕೆ ಬಂದಿರುವಂಥದ್ದು ಇರಾನ್ನಿಂದ. ಇತರೆ ದೇಶಗಳ ಹಡಗುಗಳನ್ನ ತಡೆಯಲ್ಲ, ಆದರೆ ನಮ್ಮ ವೈರಿ ರಾಷ್ಟ್ರಗಳು ಯಾವ್ಯಾವಿದ್ದಾವೆ ಆ ಒಂದು ದೇಶದ ನೌಕೆಗಳನ್ನ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗ್ಲಿಕ್ಕೆ ಬಿಡೋದಿಲ್ಲ, ಹರ್ಮುಜ್ ಪಾಸ್ ಆಗ್ಲಿಕ್ಕೆ ಬಿಡಲ್ಲ ಅಂತ ಇರಾನ್ ಸ್ಪಷ್ಟವಾಗಿ ತಿಳಿಸಿದೆ. ಇರಾನ್ನ ಅಬ್ಬಾಸ್ ಬಂದರಿನ ಮೇಲೆ ಇಸ್ರೇಲ್ ಮತ್ತೊಂದು ಕಡೆ ದಾಳಿಯನ್ನು ಮಾಡಿದೆ. ರೇಡಿಯೋ ಕೇಂದ್ರ ಧ್ವಂಸ ಮಾಡಿರುವಂಥದ್ದು, ಅದರಲ್ಲಿದ್ದಂಥ ಒಬ್ಬ ನಾಗರಿಕ ಸಾವನ್ನಪ್ಪಿದ್ದಾರೆ. ಎರಡೂ ಕಡೆ ಈವರೆಗೂ 1800ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಅದರ ಅತಿ ಹೆಚ್ಚು ಸಾವು ಅಂದರೆ 90 to 95% ಇರಾನ್ನಲ್ಲೇ ಸಾವಾಗಿರುವಂಥದ್ದು. ರಣಭೀಕರ ಯುದ್ಧ ಕಂಟಿನ್ಯೂ ಆಗಿದೆ. ಜಾಗತಿಕವಾಗಿ ಆರ್ಥಿಕವಾಗಿ ದೊಡ್ಡ ಹೊಡೆತ ಅದು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ಹರ್ಮುಜ್ ಜಲಸಂಧಿ ಮುಕ್ತಕ್ಕೆ ಟ್ರಂಪ್ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಹೇಳ್ತಾ ಇದ್ನಲ್ಲ, 48 ಅವರ್ಸ್ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಇಲ್ಲಾಂದ್ರೆ ಇರಾನ್ನ ವಿದ್ಯುತ್ ಘಟಕಗಳ ಮೇಲೆ ದಾಳಿಯನ್ನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆ 2 ದಿನದಲ್ಲಿ 1 ದಿನ ಮುಗ್ದೋಗಿದೆ. ಇನ್ನು ಉಳಿದಿರುವಂಥದ್ದು 1 ದಿನ ಅಂದರೆ 24 ಅವರ್ಸ್. ಶತ್ರು ದೇಶಗಳಿಗೆ ಹರ್ಮುಜ್ ಮುಕ್ತ ಇಲ್ಲ ಅಂತ ಹೇಳ್ತಾ ಇದೆ ಇರಾನ್. ಬಗ್ತಾ ಇಲ್ಲ ಇರಾನ್. ಹರ್ಮುಜ್ ಮುಕ್ತ ಮಾಡಬೇಕು, ಇಲ್ಲಾಂದ್ರೆ ದಾಳಿ ಅಂತ ಎಚ್ಚರಿಕೆ ಹೇಳಿತ್ತು ಅಮೆರಿಕ. ಆದರೆ ಅದ್ಯಾವುದಕ್ಕೂ ಕೂಡ ನಾವು ಬಗ್ಗಲ್ಲ ಅಂತ ಹೇಳ್ತಾ ಇದೆ ಇರಾನ್. ಇರಾನ್ನ ನೀರು ವಿದ್ಯುತ್ ಘಟಕಗಳ ಮೇಲೆ ದಾಳಿಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ನೋಡ್ಬೇಕು, ಇವತ್ತಾದ ನಂತರ ಈ ಯುದ್ಧ ಮತ್ತೊಂದು ಮಜಲನ್ನ ಪಡೆಯುವಂಥ ಸಾಧ್ಯತೆ ಇದೆ. ಮೂಲ ಅಗತ್ಯಗಳನ್ನು ಟಾರ್ಗೆಟ್ ಮಾಡುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇರಾನ್ನ ವಿದ್ಯುತ್ ಮತ್ತು ನೀರಿನ ಮೂಲಗಳ ನಾಶದ ಬೆದರಿಕೆಯನ್ನು ಹಾಕಲಾಗಿರುವಂಥದ್ದು. ಬುಷಹೇರ್ ಘಟಕದಲ್ಲಿ ವಿದ್ಯುತ್ ಉತ್ಪಾದಿಸುವಂಥ ಇರಾನ್ ಅಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಇಲ್ಲಿ ದಾಳಿ ಆದರೆ ವಿಕಿರಣ ಸೋರಿಕೆ ಆಗುವಂಥ ಭೀತಿ ಕೂಡ ಎದುರಾಗಿದೆ. ವಿಕಿರಣ ಇರಾನ್ ಮತ್ತು ಅಕ್ಕಪಕ್ಕದ ದೇಶಗಳಿಗೆ ಹರಡುತ್ತೆ. ನೀರಿನ ಘಟಕಗಳ ಮೇಲೆ ದಾಳಿ ಮಾಡಿದರೆ ನೀರಿಗೆ ಹಾಹಾಕಾರ ಕೂಡ ಉಂಟಾಗುವಂಥದ್ದು. ಮೂಲಭೂತ ಸೌಕರ್ಯಗಳಿಗೆ ದೊಡ್ಡ ಪೆಟ್ಟನ್ನು ಕೊಟ್ಟಂತಾಗುತ್ತೆ. ಕೊಲ್ಲಿ ದೇಶಗಳು 80% ಜಲ ಶುದ್ಧೀಕರಣವನ್ನು ಅವಲಂಬಿಸಿರುವಂಥದ್ದು. 80% ಜಲ ಶುದ್ಧೀಕರಣ. ಕುವೈತ್ 90%, ಸೌದಿ 70%, ಓಮನ್ 80% ಅವಲಂಬಿಸಿದೆ. ಇಲ್ಲಿ ದಾಳಿ ಮಾಡಿದರೆ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗುತ್ತೆ. ಅಮೆರಿಕ ಬೆದರಿಕೆಗಳಿಗೆ ಬಗ್ಗದ ಇರಾನ್ನಿಂದ ಪ್ರತಿ ದಾಳಿಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ದಿನೇ ದಿನೇ ತೀವ್ರಗೊಳ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ. ಹಾಗೆ ತನ್ನಲ್ಲಿರುವಂಥ ಕ್ಷಿಪಣಿಗಳನ್ನು ಕೂಡ ಇರಾನ್ ಬಳಸ್ತಾ ಇರುವಂಥದ್ದು ಹೆಚ್ಚಿನದಾಗಿ ಬಳಕೆಯನ್ನು ಮಾಡಲಾಗ್ತಾ ಇದೆ. ಸಾಕಷ್ಟು ಕಡೆ ಡ್ರೋನ್ ದಾಳಿಯನ್ನು ಮಾಡ್ತಾ ಇದ್ದಾರೆ, ಇನ್ನು ಕೆಲವೊಂದು ಕಡೆ ಕ್ಷಿಪಣಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಇರಾನ್ನ ಸ್ಟ್ರೆಂತೆ ಅದು ಕ್ಷಿಪಣಿಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು. 2000, 3000, 4000 ಕಿಲೋಮೀಟರ್ಸ್ ಆಗುವಂಥ ಕ್ಷಿಪಣಿಗಳಿದ್ದಾವೆ. ಖಂಡಾಂತರ ಕ್ಷಿಪಣಿಗಳು ಕೂಡ ಇರುವಂಥದ್ದು ಇರಾನ್ ಹತ್ರ. ಇನ್ನು ಅಬುದಾಬಿ ಮೇಲೆ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನು ಕಂಟಿನ್ಯೂ ಮಾಡಲಾಗಿದೆ. ಅಬುದಾಬಿ ಮೇಯ್ನ್ ಆಗಿ ಅಮೆರಿಕದ ಇನ್ವೆಸ್ಟ್ಮೆಂಟು ಕೂಡ ಅತಿ ಹೆಚ್ಚಾಗಿದೆ. ಅದನ್ನು ಕೂಡ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಲಾಗ್ತದೆ. ಯಾಕೆ ಅಬುದಾಬಿ, UAE ಮೇಲೆಲ್ಲ ದಾಳಿ ಮಾಡಲಾಗ್ತಾ ಇದೆ ಅಂದರೆ ಮೇನ್ ರೀಸನ್ ಅದೇ ಹತ್ರ ಇರುವಂಥದ್ದು. ಇಸ್ರೇಲ್ ಕಂಪೇರ್ ಮಾಡಿದ್ರೆ ಅಬುದಾಬಿ ತುಂಬ ಹತ್ರ. ಸೊ ಹೀಗಾಗಿ ಅದ್ರ ಮೇಲೆ ನಿರಂತರವಾಗಿ ದಾಳಿ ಮಾಡಲಾಗ್ತದೆ. ಹಾಗೆ ಅಮೇರಿಕ, ನಾನು ಹೇಳ್ತಾ ಇದ್ನಲ್ಲ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ, ಸಾಫ್ಟ್ವೇರ್ ಕಂಪ್ನಿಗಳು ಅಲ್ಲಿ ಜಾಸ್ತಿ ಇರುವಂಥದ್ದು. ಇದೆಲ್ಲವನ್ನು ಕೂಡ ಗುರಿಯಾಗಿಸಿಕೊಳ್ಳಲಾಗಿದೆ. ಅವಶೇಷಗಳು ಬಿದ್ದು ಒಬ್ಬ ಭಾರತೀಯನಿಗೆ ಗಾಯ ಕೂಡ ಆಗಿದೆ ಈ ದಾಳಿಯಿಂದ. ಅಬುದಾಬಿಯ ಅಲ್ ಶೆವಾಮೆಕ್ ಪ್ರದೇಶದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಭಾರತೀಯ ಬಚಾವಾಗಿದ್ದಾರೆ. ಅಬುದಾಬಿ ಮಾಧ್ಯಮ ಕಚೇರಿಯಿಂದ ಮಾಹಿತಿಯನ್ನು ಕೊಡಲಾಗಿದೆ. ದಾಳಿಯಾದಂಥ ವಿಚಾರ, ಒಬ್ಬ ಗಾಯಗೊಂಡಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂಥ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ
ರಣಭೀಕರ ಯುದ್ಧ ಕಂಟಿನ್ಯೂ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ದಿನೇ ದಿನೇ ಅಲ್ಲಿ ಪರಿಸ್ಥಿತಿ ಕೂಡ ಬಿಗಡಾಯಿಸ್ತಿದೆ. ಅಲ್ಲಿ ಪ್ರಮುಖವಾಗಿ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. 48 ಅವರ್ಸಲ್ಲಿ 24 ಅವರ್ಸ್ ಮುಗ್ದೋಗಿದೆ. 24 ಅವರ್ಸ್ ಆದ ನಂತರ ಮತ್ತೊಂದು ಹಂತಕ್ಕೆ ಹೋಗುತ್ತಾ, ಮತ್ತೊಂದು ಭೀಕರ ಪರಿಸ್ಥಿತಿ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತಾ ಅಂತ? ಪೃಥ್ವಿ, ನಿಜಕ್ಕೂ ಟ್ರಂಪ್ ಕೊಟ್ಟಿರ್ತಕ್ಕಂಥ 48 ಅವರ್ಸಲ್ಲಿ ನೀವು ಹೇಳ್ದಂಗೆ 24 ಅವರ್ಸ್ ಮುಗಿದೋಗಿದೆ. ಹರ್ಮುಜ್ ಜಲಸಂಧಿ ಏನಿದೆ ಅದನ್ನು ಓಪನ್ ಮಾಡಬೇಕು, ಅಲ್ಲಿ ಸ್ಟ್ರಕ್ ಮಾಡಿರ್ತಕ್ಕಂಥ ಹಡಗುಗಳನ್ನ ಬಿಡಬೇಕು, ಇಲ್ಲದೆ ಹೋದ್ರೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇರೋದು. ಆಲ್ರೆಡಿ ಒಂದು 2,500 ಸೈನಿಕರಿರ್ತಕ್ಕಂಥ ಒಂದು ಹಡಗನ್ನು ಹರ್ಮುಜ್ ಜಲಸಂಧಿ ಹತ್ರ ಕಳಿಸಿದ್ದಾರೆ ಅಂತಕ್ಕಂಥದ್ದು ರಿಪೋರ್ಟ್ ಇದೆ. ಬಹುಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ನಿನ್ನೆಯಿಂದ ಅಮೇರಿಕಾ ವಾರ್ ಶುರು ಮಾಡಿದೆ. ಸೊ ಮನುಷ್ಯನಿಗೆ ತುಂಬ ಬೇಸಿಕ್ಕಾಗಿ ಬೇಕಾಗಿರ್ತಕ್ಕಂಥದ್ದು ನೀರು. ಗಲ್ಫ್ ರಾಷ್ಟ್ರಗಳಲ್ಲಿ ಬಹುತೇಕ ರಾಷ್ಟ್ರಗಳು ಎಲ್ಲ ಸಮುದ್ರದ ನೀರನ್ನು ಪ್ಯೂರಿಫಿಕೇಷನ್ ಮಾಡಿ ಕುಡಿಯೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾವೆ, ವಾಟರ್ ಪ್ಲಾಂಟ್ಗಳನ್ನ ಮಾಡ್ಕೊಂಡಿದ್ದಾವೆ. ಎಬೋವ್ 70%, 70, 80, 90% ಅಷ್ಟು ಸಮುದ್ರದ ನೀರಿನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸಮುದ್ರ ದಡಗಳಲ್ಲಿ ವಾಟರ್ ಪ್ಲಾಂಟ್ಗಳನ್ನ ಮಾಡ್ಕೊಂಡು ಪ್ಯೂರಿಫಿಕೇಷನ್ ಮಾಡಿ ನಗರಗಳಿಗೆಲ್ಲ ಸಪ್ಲೈ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇರ್ತಕ್ಕಂಥದ್ದು ಗಲ್ಫ್ ರಾಷ್ಟ್ರಗಳಲ್ಲಿ. ಹೀಗಾಗಿ ಅಮೇರಿಕಾ ಈಗ ಕಡೆಯದಾಗಿ ಮೊದಲನೇ ಏನು ಮಾಡ್ತು, ಗ್ಯಾಸ್ ಬಂಕರ್ಗಳನ್ನ ಎಲ್ಲೆಲ್ಲಿ ಗ್ಯಾಸ್ ಸ್ಟಾಕ್ ಮಾಡಿದ್ರು ಮತ್ತು ಅದ್ರದ್ದು ದಾಳಿ ಮಾಡಿದರು. ಗ್ಯಾಸ್ ಆದಮೇಲೆ ಪೆಟ್ರೋಲ್ ತೈಲಕ್ಕೆ ಬಂದರು. ಸೊ ಅದು ಕೂಡ ಏನೋ ಅಟ್ಯಾಕ್ ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ನೋಡಿದ್ರೆ. ಆಮೇಲೆ ಪವರ್ ಪ್ಲಾಂಟ್ಗಳನ್ನ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನ ಟಾರ್ಗೆಟ್ ಮಾಡಿ ಹೊಡಿತಿದ್ದಾರೆ. ಆಮೇಲೆ ಎಲೆಕ್ಟ್ರಿಸಿಟಿ ಸಪ್ಲೈಯನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕೆ ಅದನ್ನು ಕೂಡ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಈಗ ಬಹುಮುಖ್ಯವಾಗಿ ಏನು ಮನುಷ್ಯನಿಗೆ ಬೇಕು, ನೀರು. ಆ ನೀರಿನ ಸಂಪರ್ಕವನ್ನೇ ಕಟ್ ಮಾಡುವಂಥ ಪ್ರಯತ್ನವನ್ನು ಅಮೇರಿಕ ಮಾಡ್ತಾ ಇದೆ. ಅಂದರೆ ಗಲ್ಫ್ ರಾಷ್ಟ್ರ ಅಂದರೆ ಇರಾನ್ ಅಷ್ಟೇ ಅಲ್ಲ, ಇತರೆ ನೀವು ಆಗಲೇ ಹೇಳ್ತಾ ಇದ್ರಿ, ಕತಾರ್ ಕಡೆ ಎಲ್ಲ ಒಂದಿಷ್ಟು ಪ್ಲಾಂಟ್ಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಅಂತ. ಅಂದರೆ ಮೂಲಭೂತವಾಗಿ ಸಿಗ್ತಕ್ಕಂಥ ನೀರನ್ನೇ ಬಂದ್ ಮಾಡಿಬಿಟ್ರೆ, ನೀರು ಸಿಗದೆ ಹೋದರೆ ಬೇರೆ ರಾಷ್ಟ್ರಗಳು ಇರಾನ್ ಮೇಲೆ ಒತ್ತಡ ಇರುವಂಥ ಸಾಧ್ಯತೆ ಇದೆ. ಏನೋ ಕದನ ವಿರಾಮ ಅಂತ ಏನು ಅಮೇರಿಕ ಹೇಳ್ತಾ ಇದೆ, ಸೊ ಆ ವಿಚಾರಕ್ಕೆ ಏನಾದರೂ ಇರಾನ್ ಸ್ಪಂದಿಸುತ್ತಾ ಅಂತಕ್ಕಂಥದ್ದು ಗಲ್ಫ್ ರಾಷ್ಟ್ರಗಳು ಒತ್ತಡ ಇರ್ತಾವೆಲ್ಲ ಅಂತಕ್ಕಂಥದ್ದು ನೋಡಬೇಕು. ಹಾಗಾಗಿ ಒಂದು ಗಮನಿಸಬೇಕು ಪೃಥ್ವಿ, 24ನೇ ದಿನ ಸುಮಾರು 10 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಡೀ ಗಲ್ಫ್ ರಾಷ್ಟ್ರಗಳಲ್ಲಿ ಒಟ್ಟಾರೆಯಾಗಿ ನೋಡೋದಾದರೆ. ಅದರಲ್ಲಿ ಪ್ರಮುಖವಾಗಿ ನಾವು ಇಲ್ಲಿ ಗ್ಯಾಸು ಮತ್ತು ಗ್ಯಾಸು ಮತ್ತು ಆಯಿಲು, ಏರ್ವೇಸು, ಟೂರಿಸಮ್ ಈ ಎಲ್ಲ ಕ್ಷೇತ್ರಗಳು ನೋಡೋದಾದರೆ ಸುಮಾರು 7ರಿಂದ 8 ಲಕ್ಷ ಕೋಟಿಯಷ್ಟು ಸದ್ಯಕ್ಕೆ ನಷ್ಟವಾಗಿದೆ ಅಂತಕ್ಕಂಥದ್ದು ರಿಪೋರ್ಟ್ ಇರುತ್ತೆ. ಒಂದು ಅಂದಾಜು ಲೆಕ್ಕ ಇದು. ಕರ್ನಾಟಕದ ಬಜೆಟ್ ಕಂಪೇರ್ ಮಾಡಿದರೆ 2 ಪಟ್ಟು, ಈ ಸಲ ಏನು 4 ಲಕ್ಷ ಕೋಟಿ ಇದೆ, ಅದನ್ನು ಕಂಪೇರ್ ಮಾಡಿ ನೋಡೋದಾದ್ರೆ ಅಂದರೆ ಎಷ್ಟೊಂದು ಅಭಿವೃದ್ಧಿ ಮಾಡಬೋಯಿತು 10 ಲಕ್ಷ ಕೋಟಿ ಹಣದಲ್ಲಿ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿದೆ. ಅಷ್ಟೊಂದು ಲಾಸ್ ಆಗಿದೆ. ಇರಾನ್ನಲ್ಲೇ ಸುಮಾರು ಮೊನ್ನೆ ಒಂದು ರಿಪೋರ್ಟ್ ಬಂತು, 17% ಲಾಸ್ ಆಗಿದೆ ಒಟ್ಟಾರೆ ಅಂತಕ್ಕಂಥದ್ದು. 17%ನ್ನು ರೀಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸುಮಾರು 5 ವರ್ಷ ಬೇಕು ಅಂತ ಹೇಳ್ತಿದ್ರೆ, ಈಗ ಈ ಪ್ರಮಾಣವನ್ನು ನೋಡಿದ್ರೆ 20% ದಾಟಿದೆ. ಒಂದು 6ರಿಂದ 7 ವರ್ಷ ಬೇಕು. ಏನೇನೋ ಮೂಲಭೂತ ಸೌಕರ್ಯಗಳೆಲ್ಲ ಲಾಸ್ ಆಗಿದೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸುಮಾರು 5-6 ವರ್ಷಗಳೇ ಬೇಕು. ಅಷ್ಟೊಂದು ಪ್ರಮಾಣದಲ್ಲಿ ನಷ್ಟ ಆಗ್ತಿದೆ ಇರಾನ್ನಲ್ಲಿ ಬಹುಮುಖ್ಯವಾಗಿ. ಹಾಗಾಗಿ 24ನೇ ದಿನ ಕಡೆಯದಾಗಿ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಈಗ ಏನು ಮಾಡ್ತಾರೆ ಟ್ರಂಪ್ ಅಂತಕ್ಕಂಥದ್ದು. ಇರಾನ್ ಏನಾದರೂ ಇಲ್ಲ ಕದನ ವಿರಾಮ ಅಮೇರಿಕ ಕೇಳ್ತಾ ಇದೆ, ನಾವು ಬಗ್ಗಲ್ಲ, ನಮ್ಮ ಕಂಡೀಷನ್ ಅವ್ರಿಗೆ ಒಪ್ಪಲ್ಲ ಅಂತಕ್ಕಂಥದ್ದು ಇತ್ತೀಚೆಗೇನೋ ವಿದೇಶಾಂಗ ಸಚಿವರು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ನಿನ್ನೆಯಿಂದಲೂ ಕೂಡ ನಾವು ನಿಲ್ಲಿಸೋದಿಲ್ಲ ವಾರ ಅಂತಿದ್ದಾರೆ. ಟ್ರಂಪ್ ಹೇಳ್ತಿದ್ದಾರೆ ಇಲ್ಲ ಇರಾನ್ನೇ ಕದನ ವಿರಾಮ ಕೇಳ್ತಾ ಇದೆ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಆದರೆ ಇಬ್ಬರದು ಕೂಡ ಓಪನ್ ಆಗಿ ಎಲ್ಲೂ ಅಂದರೆ ಒಂದು ಅಗ್ರಿಮೆಂಟಿಗೆ ಬರ್ತಿಲ್ಲ. ಅಂದರೆ ಅವ್ರ ಕಂಡೀಷನ್ಗೆ ಇವ್ರು ಒಪ್ತಿಲ್ಲ, ಇವ್ರ ಕಂಡೀಷನ್ಗೆ ಅವ್ರು ಒಪ್ತಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೆ ಯುದ್ಧ ನಿಲ್ಲುವಂಥ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಹರ್ಮುಜ್ ಮೇಲೆ ಏನಾದರೂ ಅಮೇರಿಕ ಸೈನಿಕರನ್ನು ಕಳಿಸ್ತಾ ಇದೆ, ದಾಳಿ ಮಾಡಿದ್ದೇ ಆಗಿದ್ದಲ್ಲಿ ಮುಂದೇನಾದರೂ ಒಂದು 2-3 ದಿನದಲ್ಲಿ ಏನಾದರೂ ಒಂದು ಕನ್ಕ್ಲೂಷನ್ಗೆ ಬರುವಂಥ ಚಾನ್ಸಸ್ ಇದೆ ಪೃಥ್ವಿ. ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.